ಬೆಳೆಯಬೇಕು, ಆದರೆ ಒಳಗಿನ ಶಾಂತಿಯನ್ನ ಕಳೆದುಕೊಳ್ಳಬಾರದು. ಇಂದಿನ ಜೀವನದಲ್ಲಿ ನಾವು ಇದನ್ನ ಬಹಳವಾಗಿ ಮರೆತಿದ್ದೇವೆ ನೋಡಿ. ನಾವು ಎಲ್ಲರ ಮುಂದೆ ಹೋಗ್ಬೇಕು ಅಂತ ಓಡಾಡ್ತಿದ್ದೇವೆ, ಆದರೆ ಎಲ್ಲಿ ಹೋಗ್ಬೇಕು ಎಂಬುದನ್ನು ಯೋಚಿಸಲು ಸಮಯ ಕೊಡ್ತಿಲ್ಲ. ನಮ್ಮ ಬಳಿ ಮೊಬೈಲ್ ಫೋನ್ ಇದೆ, ಸಾಮಾಜಿಕ ಜಾಲತಾಣ ಇದೆ, ಸುದ್ದಿ ಇದೆ, ಮನರಂಜನೆ ಇದೆ, ಆದರೆ ಮನಸ್ಸಿಗೆ ನೆಮ್ಮದಿ ಇದೆಯೇ? ಜ್ಞಾನವನ್ನ ಪರೀಕ್ಷಿಸಿಕೊಳ್ಳಲು ಪೂರ್ತಿ ವಿಡಿಯೋ ನೋಡಿ. ವಚನಗಳ ಅಮೂಲ್ಯ ಸಂದೇಶವನ್ನು ಮತ್ತಷ್ಟು ಅರಿತುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪ್ರೋತ್ಸಾಹಿಸಿ. ವೀಕ್ಷಕರಿಗೆ ಶರಣಾರ್ಥಿಗಳು. ಒಬ್ಬ ಮನುಷ್ಯನಿಗೆ ಎಲ್ಲವೂ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಏನು ಪ್ರಯೋಜನ ಹೇಳಿ? ಅರಮನೆ ಇದ್ದರೂ ನೆಮ್ಮದಿ ಇಲ್ಲ, ಹಣ ಇದ್ದರೂ ನೆಮ್ಮದಿ ಇಲ್ಲ, ಸಂಬಂಧಗಳು ಇದ್ದರೂ ಮನಸ್ಸು ಖಾಲಿ. ಆದರೆ ಒಂದು ಕ್ಷಣ ಎಲ್ಲವನ್ನ ಬಿಟ್ಟು ದೇವರನ್ನ ನೆನೆಯುವಾಗ ಮನಸ್ಸಿನಲ್ಲಿ ಮೂಡುವ ಆ ಅನುಭವ ಹೇಗಿರಬಹುದು? ನನ್ನ ದೇಹದ ನೋವು ಹೋಗಲಿ, ನನ್ನ ಮನಸ್ಸಿನ ನೋವು ಹೋಗಲಿ, ನಿನ್ನನ್ನು ಸಂಪೂರ್ಣವಾಗಿ ನೆನೆದು ನಿನ್ನಲ್ಲೇ ಒಂದಾಗುವ ದಿನ ಯಾವಾಗ ಎಂಬ ಭಾವವನ್ನು ಅಕ್ಕಮಹಾದೇವಿಯವರು ಈ ವಚನದಲ್ಲಿ ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಹಾಗಾದರೆ ಅಂತಹ ವಚನವನ್ನೊಮ್ಮೆ ನೋಡೋಣ ಸ್ನೇಹಿತರೆ. ಇಂದ್ರ ನೀಲದ ಗಿರಿಯ ನೇರಿಕೊಂಡು ಚಂದ್ರಕಾಂತದ ಶಿಲೆಯನ್ನಪ್ಪಿಕೊಂಡು ಕೊಂಬ ಬಾರಿಸುತ್ತಾ ಎಂದಿಪ್ಪೆನೋ ಶಿವನೇ ನಿಮ್ಮನ್ನ ನೆನೆವುತ್ತ ಎಂದಿಪ್ಪೆನೋ ಅಂಗಭಂಗ ಮನಭಂಗವಳಿದು ನಿಮ್ಮನ್ನೆಂದಿಗೊಮ್ಮೆ ನೆರವೆನಯ್ಯ ಚನ್ನಮಲ್ಲಿಕಾರ್ಜುನ. ಇದು ಕೇವಲ ವಚನವಲ್ಲ, ಇದು ದೇವರನ್ನ ಹುಡುಕುವ ಮನಸ್ಸಿನ ಕೂಗು. ಇದು ಹೊರಗಿನ ಜಗತ್ತಿನಿಂದ ಒಳಗಿನ ಜಗತ್ತಿನ ಕಡೆಗೆ ಸಾಗುವ ಪ್ರಯಾಣ ಮತ್ತು ಮುಖ್ಯವಾಗಿ ನಮ್ಮ ಮನಸ್ಸಿನ ಭಂಗವನ್ನು ಸರಿಪಡಿಸಿಕೊಳ್ಳುವ ಒಂದು ಆತ್ಮಯಾತ್ರೆ. ಈ ವಚನದ ಪ್ರತಿಯೊಂದು ಸಾಲಿನಲ್ಲೂ ಅಡಗಿರುವ ಆಳವಾದ ಅರ್ಥವನ್ನು ಇಂದು ನಾವು ತಿಳಿಯೋಣ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಈ ವಚನ ನಮ್ಮ ಇಂದಿನ ಜೀವನಕ್ಕೆ ಹೇಳುವ ಅತ್ಯಂತ ದೊಡ್ಡ ಸಂದೇಶವನ್ನು ನೋಡೋಣ. ಕನ್ನಡದ ವಚನ ಸಾಹಿತ್ಯದಲ್ಲಿ ಭಕ್ತಿ, ವೈರಾಗ್ಯ ಮತ್ತು ಆತ್ಮ ಸಾಕ್ಷಾತ್ಕಾರದ ಮಾತುಗಳು ಬಹಳ ಆಳವಾಗಿ ಕಾಣಿಸುತ್ತವೆ. ಅಂತಹ ಮಹತ್ವದ ವಚನಗಳಲ್ಲಿ ಅಕ್ಕಮಹಾದೇವಿಯವರ ವಚನಗಳಿಗೆ ವಿಶೇಷ ಸ್ಥಾನವಿದೆ ನೋಡಿ. ಅವರ ವಚನಗಳಲ್ಲಿ ದೇವರ ಮೇಲಿನ ಪ್ರೀತಿ ಕೇವಲ ಪೂಜೆಯ ರೂಪದಲ್ಲಿರುವುದಿಲ್ಲ, ಅದು ಜೀವದ ಉಸಿರಿನಂತೆ ಕಾಣಿಸುತ್ತೆ. ದೇವರನ್ನ ದೂರದಲ್ಲಿರುವ ವ್ಯಕ್ತಿಯಂತೆ ನೋಡುವುದಿಲ್ಲ, ತನ್ನೊಳಗಿರುವ ಸತ್ಯವನ್ನು ಅರಿತುಕೊಳ್ಳುವ ಮಾರ್ಗವಾಗಿ ದೇವರನ್ನ ಕಾಣ್ತಾರೆ. ಈ ವಚನದಲ್ಲಿಯೂ ಕೂಡ ಅದೇ ರೀತಿಯ ಭಾವನೆ ಕಾಣುತ್ತೆ ನೋಡಿ. ಇಲ್ಲಿ ಹೊರಗಿನ ಬೆಟ್ಟ, ಚಂದ್ರಕಾಂತದ ಶಿಲೆ, ಶಬ್ದ ಇವೆಲ್ಲವೂ ಕೂಡ ದೃಶ್ಯಗಳಲ್ಲ. ಅವುಗಳ ಮೂಲಕ ಅಕ್ಕಮಹಾದೇವಿಯವರು ತನ್ನ ಒಳಗಿನ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಈಗ ಒಂದೊಂದೇ ಸಾಲನ್ನ ಸರಳವಾಗಿ ಅರ್ಥ ಮಾಡಿಕೊಳ್ತಾ ಹೋಗೋಣ. ಇಂದ್ರ ನೀಲದ ಗಿರಿಯ ನೇರಿಕೊಂಡು ಮೊದಲ ಸಾಲಲ್ಲಿ ಹೇಳಿದರೆ, ಇಂದ್ರ ನೀಲ ಎಂದರೆ ನೀಲಮಣಿಯಂತೆ ಹೊಳೆಯುವ ನೀಲಿ ಬಣ್ಣದ ರತ್ನ. ಇಂತಹ ಅದ್ಭುತವಾದ ಪರ್ವತವನ್ನ ಮನಸ್ಸಲ್ಲಿ ಕಲ್ಪಿಸಿಕೊಳ್ಳಿ ಸ್ನೇಹಿತರೆ. ಎತ್ತರವಾದ ಬೆಟ್ಟ, ಸುತ್ತಲೂ ನೀಲಿ ಆಕಾಶ, ಕೆಳಗೆ ಕಾಣದಷ್ಟು ಆಳ, ಮೇಲೆ ಶಾಂತಿ. ಒಬ್ಬ ವ್ಯಕ್ತಿಯ ಬೆಟ್ಟವನ್ನ ಏರ್ತಿದ್ದಾನೆ. ಅವನು ಏಕೆ ಹತ್ತುತ್ತಿದ್ದಾನೆ? ಕೇವಲ ಬೆಟ್ಟದ ತುದಿಯನ್ನ ತಲುಪಲು ಅಲ್ಲ. ಇಲ್ಲಿ ಬೆಟ್ಟವನ್ನು ನಾವು ಆಧ್ಯಾತ್ಮಿಕ ಏರಿಕೆಯ ಸಂಕೇತವಾಗಿಯೂ ಕೂಡ ನೋಡಬಹುದು. ನಮ್ಮ ಜೀವನದಲ್ಲಿಯೂ ನಾವು ಪ್ರತಿದಿನ ಒಂದು ಬೆಟ್ಟವನ್ನು ಏರುತ್ತಲೇ ಇರ್ತೇವೆ. ಆ ಬೆಟ್ಟ ಯಾವುದದು? ಅದೇ ಸಮಸ್ಯೆಗಳ ಬೆಟ್ಟ. ಒಬ್ಬರಿಗೆ ಹಣದ ಸಮಸ್ಯೆ, ಇನ್ನೊಬ್ಬರಿಗೆ ಕುಟುಂಬದ ಸಮಸ್ಯೆ, ಮತ್ತೊಬ್ಬರಿಗೆ ಸಂಬಂಧಗಳ ನೋವು, ಇನ್ನೊಬ್ಬರಿಗೆ ಭವಿಷ್ಯದ ಭಯ. ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ಬೆಟ್ಟ. ಆದರೆ ವಚನ ನಮಗೆ ಒಂದೇ ಪ್ರಶ್ನೆ ಕೇಳೋದು, ನೀನು ಈ ಬೆಟ್ಟವನ್ನು ಏರುತ್ತಿರುವಾಗ ನಿನ್ನ ಮನಸ್ಸು ಎಲ್ಲಿದೆ? ದೇಹ ಇಲ್ಲಿರುತ್ತೆ, ಆದರೆ ಮನಸ್ಸು ನಾಳೆಯ ಬಗ್ಗೆ ಯೋಚಿಸುತ್ತಿರುತ್ತೆ ಅಥವಾ ನೆನ್ನೆ ನಡೆದ ಘಟನೆ ಬಗ್ಗೆ ಯೋಚಿಸುತ್ತಿರುತ್ತೆ. ಆದ್ದರಿಂದಲೇ ನಮಗೆ ನೆಮ್ಮದಿ ಸಿಗುವುದಿಲ್ಲ. ಬೆಟ್ಟದ ಮೇಲೆ ಏರಿದಂತೆ ನಮ್ಮ ಮನಸ್ಸು ಕೂಡ ನಿಧಾನವಾಗಿ ಮೇಲೇರಬೇಕು. ಕೋಪದಿಂದ ಶಾಂತಿಯ ಕಡೆಗೆ, ಅಹಂಕಾರದಿಂದ ವಿನಯದ ಕಡೆಗೆ, ಭಯದಿಂದ ನಂಬಿಕೆಯ ಕಡೆಗೆ. ಇದೇ ನಿಜವಾದ ಏರಿಕೆ. ಎರಡನೇ ಸಾಲಲ್ಲಿ ಹೇಳ್ತಾರೆ, ಚಂದ್ರಕಾಂತದ ಶಿಲೆಯನ್ನಪ್ಪಿಕೊಂಡು. ಅಂದರೆ ಚಂದ್ರನ ಬೆಳಕಿನಲ್ಲಿ ತಂಪನ್ನು ನೀಡುವ ಶಿಲೆಯ ಚಿತ್ರವನ್ನು ನಾವು ಕಾಣಬಹುದು. ಒಂದು ಕಡೆ ಬೆಟ್ಟದ ಎತ್ತರ, ಮತ್ತೊಂದು ಕಡೆ ಚಂದ್ರಕಾಂತದ ತಂಪು. ಇದನ್ನು ನಮ್ಮ ಜೀವನಕ್ಕೆ ಹೋಲಿಸಿ ನೋಡೋಣ ಸ್ನೇಹಿತರೆ. ಜೀವನದಲ್ಲಿ ನಮಗೆ ಎತ್ತರ ಬೇಕು, ಆದರೆ ಎತ್ತರ ಮಾತ್ರ ಸಾಕಾಗುವುದಿಲ್ಲ, ಮನಸ್ಸಿಗೆ ತಂಪು ಕೂಡ ಬೇಕು. ಹಣ ಹೆಚ್ಚಾಗಬಹುದು, ಮನೆ ದೊಡ್ಡದಾಗಬಹುದು, ನಮ್ಮ ಸ್ಥಾನಮಾನವೂ ಕೂಡ ಹೆಚ್ಚಾಗಬಹುದು. ಆದರೆ ಮನಸ್ಸು ಬಿಸಿಯಾಗಿದ್ದರೆ, ಕೋಪದಿಂದ ತುಂಬಿದ್ದರೆ, ಅಸೂಯೆಯಿಂದ ತುಂಬಿದ್ದರೆ, ಯಾರನ್ನ ದ್ವೇಷಿಸುತ್ತಿದ್ದರೆ ಆಗ ಸಂಪತ್ತು ನಮಗೆ ಸಂತೋಷ ಕೊಡುತ್ತದೆಯೇ? ಇಲ್ಲ ಅಲ್ವಾ?
ಆದ್ರಿಂದ ಈ ವಚನ ನಮಗೆ ಎರಡು ವಿಷಯಗಳನ್ನು ನೆನಪಿಸುತ್ತೆ. ಏರಬೇಕು, ಆದರೆ ಮನಸ್ಸನ್ನು ಕಳೆದುಕೊಳ್ಳಬಾರದು. ಬೆಳೆಯಬೇಕು, ಆದರೆ ಒಳಗಿನ ಶಾಂತಿಯನ್ನು ಕಳೆದುಕೊಳ್ಳಬಾರದು. ಇಂದಿನ ಜೀವನದಲ್ಲಿ ನಾವು ಇದನ್ನು ಬಹಳವಾಗಿ ಮರೆತಿದ್ದೇವೆ ನೋಡಿ. ನಾವು ಎಲ್ಲರೂ ಮುಂದೆ ಹೋಗಬೇಕು ಅಂತ ಓಡಾಡ್ತಿದ್ದೇವೆ, ಆದರೆ ಎಲ್ಲಿ ಹೋಗಬೇಕು ಎಂಬುದನ್ನು ಯೋಚಿಸಲು ಸಮಯ ಕೊಡ್ತಿಲ್ಲ. ನಮ್ಮ ಬಳಿ ಮೊಬೈಲ್ ಫೋನ್ ಇದೆ, ಸಾಮಾಜಿಕ ಜಾಲತಾಣ ಇದೆ, ಸುದ್ದಿ ಇದೆ, ಮನರಂಜನೆ ಇದೆ, ಆದರೆ ಮನಸ್ಸಿಗೆ ನೆಮ್ಮದಿ ಇದೆಯೇ? ಈ ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೊಳ್ಬೇಕು ನೋಡಿ. 3ನೇ ಸಾಲಲ್ಲಿ ಹೇಳ್ತಾರೆ, ಕೊಂಬ ಬಾರಿಸುತ್ತ ಎಂದಿಪ್ಪನೋ ಶಿವನೇ. ಅಂದರೆ ಇಲ್ಲಿ ಒಂದು ಭಕ್ತನ ಮನಸ್ಥಿತಿಯನ್ನು ಕಲ್ಪಿಸಿಕೊಳ್ಬಹುದು. ದೇವರನ್ನು ನೆನೆಯುತ್ತಾ ತನ್ನ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾ ತನ್ನೊಳಗಿನ ಭಾವನೆಯನ್ನು ಹೊರಹಾಕುತ್ತಾ ಅವನು ಶಿವನನ್ನು ಕರೆಯುತ್ತಿದ್ದಾನೆ. ಭಕ್ತಿಯಲ್ಲಿ ಒಂದು ವಿಶೇಷ ಶಕ್ತಿ ಇದೆ ನೋಡಿ. ನಮ್ಮ ಸಮಸ್ಯೆಗಳನ್ನು ಯಾರಿಗಾದರೂ ಹೇಳಿದಾಗ ಮನಸ್ಸು ಅಗ್ರವಾಗುತ್ತೆ. ಅದೇ ರೀತಿ ನಮ್ಮ ನೋವನ್ನು ದೇವರ ಮುಂದೆ ಇಟ್ಟಾಗಲೂ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ. ದೇವರು ನಮ್ಮ ಸಮಸ್ಯೆಯನ್ನು ತಕ್ಷಣ ತೆಗೆದುಹಾಕ್ತಾನೆ ಎಂಬ ಅರ್ಥ ಮಾತ್ರವಲ್ಲ, ಆದರೆ ಸಮಸ್ಯೆಯನ್ನು ಎದುರಿಸುವ ಶಕ್ತಿಯನ್ನು ನಮ್ಮೊಳಗೆ ಹುಟ್ಟಿಸುತ್ತಾನೆ ಎಂಬ ನಂಬಿಕೆ, ಇದು ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ನನಗೆ ಯಾಕೆ ಎಂದು ಕೇಳುವುದಕ್ಕಿಂತ ಇದನ್ನು ಎದುರಿಸುವ ಶಕ್ತಿಯನ್ನು ನನಗೆ ಕೊಡು ಎಂದು ಕೇಳಿದರೆ ನಮ್ಮ ಮನಸ್ಸಿನ ದೃಷ್ಟಿಕೋನವೇ ಬದಲಾಗುತ್ತೆ ಅಲ್ವಾ ಸ್ನೇಹಿತರೆ? ನಿಮ್ಮ ನೆನೆಯುತ್ತಾ ಎಂದಿಪ್ಪೆನೋ ಅಂತ ಮುಂದಿನ ಸಾಲಲ್ಲಿ ಹೇಳ್ತಾರೆ. ಇಲ್ಲಿ ದೇವರ ಸ್ಮರಣೆ ಮುಖ್ಯವಾಗುತ್ತೆ. ದೇವರನ್ನು ನೆನೆಯುವುದು ಎಂದರೆ ಕೇವಲ ಪೂಜೆ ಮಾಡುವ ಸಮಯದಲ್ಲಿ ಮಾತ್ರ ದೇವರನ್ನು ನೆನಪಿಸುವುದಲ್ಲ. ನಾವು ಕೆಲಸ ಮಾಡುವಾಗ, ಮನೆ ಕೆಲಸ ಮಾಡುವಾಗ, ಕಷ್ಟ ಬಂದಾಗ, ಸಂತೋಷ ಬಂದಾಗ, ಪ್ರತಿಯೊಂದು ಕ್ಷಣದಲ್ಲೂ ನಮ್ಮೊಳಗೆ ಒಂದು ಒಳ್ಳೆಯ ಚಿಂತನೆ ಇರಬೇಕು. ಇಂದಿನ ಜೀವನದಲ್ಲಿ ನಮ್ಮ ಮನಸ್ಸು ಎಷ್ಟು ಕಡೆ ಓಡ್ತಿರುತ್ತೆ ನೋಡಿ. ಮೊಬೈಲು, ನೋಟಿಫಿಕೇಷನ್ನು, ಫೋನ್ ಕಾಲು, ಸಂದೇಶ, ಸುದ್ದಿ, ಸಾಮಾಜಿಕ ಜಾಲತಾಣ, ಹೀಗೆ ನಮ್ಮ ಗಮನ ಒಂದು ಕ್ಷಣವೂ ಒಂದೇ ಕಡೆ ಇರೋದೇ ಇಲ್ಲ ನೋಡಿ. ಆದರೆ ವಚನದ ಭಕ್ತಿ ನಮಗೆ ಹೇಳುವುದು ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸಲು, ದೇವರನ್ನು ನೆನೆಯಲು, ನಿನ್ನೊಳಗಿನ ಸತ್ಯವನ್ನು ನೆನೆಯಲು, ನಿನ್ನ ಜೀವನದ ಉದ್ದೇಶವನ್ನು ನೆನೆಯಲು. ಆಗ ನಿಧಾನವಾಗಿ ಮನಸ್ಸು ಶಾಂತವಾಗಲು ಆರಂಭಿಸುತ್ತೆ. ನೆಕ್ಸ್ಟ್ ಸಾಲಲ್ಲಿ ಹೇಳ್ತಾರೆ, ಅಂಗ ಭಂಗ ಮನ ಭಂಗ ಒಳಿದು. ಈ ವಚನದ ಅತ್ಯಂತ ಆಳವಾದ ಭಾಗದಲ್ಲಿ ಒಂದು ಇದು. ದೇಹದ ನೋವು, ಮನಸ್ಸಿನ ನೋವು, ಜೀವನದಲ್ಲಿ ಇವೆರಡೂ ನಮ್ಮನ್ನು ಕಾಡ್ತವೆ. ದೇಹಕ್ಕೆ ನೋವಾದರೆ ಔಷಧಿ ಹುಡುಕ್ತೇವೆ, ಆದರೆ ಮನಸ್ಸಿಗೆ ನೋವಾದಾಗ ಅದಕ್ಕೆ ಯಾವ ಔಷಧಿ ಉಂಟು? ನಮ್ಮನ್ನು ನೋಯಿಸಿದ ಮಾತು ವರ್ಷಗಳಾದರೂ ಮನಸ್ಸಿನಲ್ಲಿ ಉಳಿಯಬಹುದು. ಒಂದು ಅವಮಾನ, ಒಂದು ಸೋಲು, ಒಂದು ಕಳೆದುಕೊಂಡ ಸಂಬಂಧ, ಒಂದು ತಪ್ಪು ನಿರ್ಧಾರ, ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಗಾಯ ಮಾಡ್ಬೋದು. ಆದರೆ ಈ ವಚನದ ಸಂದೇಶವೇನು? ಈ ನೋವುಗಳನ್ನೆಲ್ಲ ಮೀರಿ ಹೋಗಬೇಕು. ಮನಸ್ಸಿನ ಭಂಗದಲ್ಲಿ ಸದಾ ಬದುಕಬಾರದು. ನಿನ್ನೆ ಯಾರೋ ಏನೋ ಹೇಳಿದರು ಎಂಬುದನ್ನು ಹಿಡಿದುಕೊಂಡು ಇಂದು ಬದುಕಬಾರದು. ಹಿಂದಿನ ತಪ್ಪುಗಳನ್ನು ನೆನೆದು ಪ್ರತಿದಿನ ನಮ್ಮನ್ನೇ ನಾವು ಶಿಕ್ಷಿಸಿಕೊಳ್ಳಬಾರದು. ಜೀವನ ಮುಂದಕ್ಕೆ ಸಾಗಬೇಕು. ಇದಕ್ಕೆ ದೇವರ ಸ್ಮರಣೆ ಒಂದು ಆಂತರಿಕ ಶಕ್ತಿ ಆಗಬಹುದು ನೋಡಿ. ಒಂದು ಸರಳ ಎಕ್ಸಾಂಪಲ್ ಕೊಡೋದಾದರೆ, ಒಂದು ಗಾಜಿನ ಪಾತ್ರೆಯೆಲ್ಲ ನೀರನ್ನು ತುಂಬಿದೆ ಅಂದ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿದರೆ ನೀರು ಮುಸುಕಾಗುತ್ತೆ. ಅದೇ ಮಣ್ಣನ್ನು ತೆಗೆದು ಸ್ವಲ್ಪ ಸಮಯ ಪಾತ್ರೆಯನ್ನು ಹಾಗೆಯೇ ಇಟ್ಟರೆ ಮಣ್ಣು ಕೆಳಗೆ ಕುಳಿತುಕೊಳ್ಳುತ್ತೆ, ನೀರು ನಿಧಾನವಾಗಿ ಸ್ವಚ್ಛವಾಗುತ್ತೆ. ನಮ್ಮ ಮನಸ್ಸು ಕೂಡ ಹಾಗೆಯೇ. ಪ್ರತಿಯೊಂದು ಸಮಸ್ಯೆಗೂ ತಕ್ಷಣ ಉತ್ತರ ಬೇಕೆಂದು ಒತ್ತಾಯಿಸಿದರೆ ಮನಸ್ಸು ಇನ್ನಷ್ಟು ಗೊಂದಲವಾಗುತ್ತೆ ನೋಡಿ. ಕೆಲವೊಮ್ಮೆ ಶಾಂತವಾಗಿ ಕುಳಿತುಕೊಳ್ಳಬೇಕು, ದೇವರನ್ನು ನೆನೆಯಬೇಕು, ಮನಸ್ಸಿಗೆ ಸಮಯ ಕೊಡಬೇಕು. ಆಗ ಒಳಗಿನ ಗೊಂದಲ ನಿಧಾನವಾಗಿ ಕುಳಿತುಕೊಳ್ಳುತ್ತೆ. ನಿಮ್ಮ ನೆಂದಿಗೊಮ್ಮೆ ನೆರೆವರಯ್ಯ ಅಂದರೆ ಇಲ್ಲಿ ಭಕ್ತನ ಮನಸ್ಸಿನ ಒಂದು ಆಸೆ ಕಾಣುತ್ತೆ. ದೇವರೊಂದಿಗೆ ಒಂದಾಗಬೇಕು, ದೇವರ ಸಾನ್ನಿಧ್ಯವನ್ನು ಅನುಭವಿಸಬೇಕು. ಈ ಭಾವನೆಯನ್ನು ನಾವು ನಮ್ಮ ಜೀವನದಲ್ಲೂ ಅರ್ಥ ಮಾಡ್ಕೊಳ್ಬೇಕು ನೋಡಿ. ನಮ್ಮ ಜೀವನದಲ್ಲಿ ನಾವು ಎಷ್ಟು ಜನರನ್ನು ಹುಡುಕ್ತಿದ್ದೇವೆ. ಪ್ರೀತಿಯನ್ನು ಹುಡುಕ್ತೇವೆ, ಗೌರವ ಹುಡುಕ್ತೇವೆ, ಹಣವನ್ನು ಹುಡುಕ್ತೇವೆ, ಹೆಸರನ್ನು ಹುಡುಕ್ತೇವೆ. ಆದರೆ ಇವೆಲ್ಲ ಸಿಕ್ಕ ನಂತರ ಕೆಲವೊಮ್ಮೆ ಒಂದು ಖಾಲಿತನ ಉಳಿಯುತ್ತೆ. ಯಾಕೆಂದರೆ ಹೊರಗಿನ ವಸ್ತುಗಳು ಒಳಗಿನ ಖಾಲಿತನವನ್ನು ಯಾವಾಗಲೂ ತುಂಬಲಾರವು. ಆ ಖಾಲಿತನವನ್ನು ತುಂಬಲು ಒಳಗಿನ ಸಂಪರ್ಕ ಬೇಕು, ದೇವರೊಂದಿನ ಸಂಪರ್ಕ ಬೇಕು, ನಮ್ಮ ಆತ್ಮದೊಂದಿಗೆ ಸಂಪರ್ಕ ಬೇಕು, ನಮ್ಮ ನಿಜವಾದ ಸ್ವರೂಪದೊಂದಿಗೆ ಸಂಪರ್ಕ. ಇದೇ ಈ ಸಾಲಿನ ಆಧ್ಯಾತ್ಮಿಕ ಅರ್ಥವನ್ನು ನಮ್ಮ ಜೀವನಕ್ಕೆ ಹತ್ತಿರ ಮಾಡುತ್ತೆ ನೋಡಿ. ಚನ್ನಮಲ್ಲಿಕಾರ್ಜುನ ಅಂತ ಕೊನೆಯಲ್ಲಿ ಹೇಳ್ತಾರೆ. ಅವರ ವಚನದ ಅಂಕಿತ ನಾಮ ಅದು ಚನ್ನಮಲ್ಲಿಕಾರ್ಜುನ. ಇದು ಭಕ್ತಿಯ ಕೇಂದ್ರ. ವಚನದ ಪ್ರತಿಯೊಂದು ಭಾಗವೂ ಕೊನೆಗೆ ದೇವರ ಕಡೆಗೆ ಹೋಗುತ್ತೆ. ನಮ್ಮ ಜೀವನದಲ್ಲಿಯೂ ಕೂಡ ಇದೇ ಆಗಬೇಕು. ನಾವು ಎಷ್ಟು ದೂರ ಓಡಿದರೂ ಕೊನೆಗೆ ನಮ್ಮ ಮನಸ್ಸಿಗೆ ಬೇಕಾಗಿರುವುದು ಏನು? ಶಾಂತಿ. ನಾವು ಎಷ್ಟೇ ಸಂಪಾದಿಸಿದರೂ ಕೊನೆಗೆ ಬೇಕಾಗಿರುವುದು ಏನು? ನೆಮ್ಮದಿ. ನಾವು ಎಷ್ಟೇ ಜನರ ನಡುವೆ ಇದ್ದರೂ ಕೊನೆಗೆ ನಮಗೆ ಬೇಕಾಗಿರುವುದು ಏನು? ನಿಜವಾದ ಆತ್ಮೀಯತೆ.
ಆದ್ದರಿಂದ ಈ ವಚನ ಕೇವಲ ಹಿಂದಿನ ಕಾಲದ ಮಾತಲ್ಲ, ಇದು ಇಂದಿನ ಮನುಷ್ಯನಿಗೂ ಅನ್ವಯಿಸುತ್ತೆ ನೋಡಿ. ಇಂದಿನ ಜೀವನಕ್ಕೆ ಈ ವಚನದ ಮುಖಾಂತರ ಕೇಳುವಂತಹ ಒಂದು ದೊಡ್ಡ ಸಂದೇಶ ಏನಂದರೆ, ಮೊದಲನೆಯದು ಎತ್ತರಕ್ಕೆ ಏರಿ, ಆದರೆ ಅಹಂಕಾರವನ್ನು ಏರಬೇಡಿ. ಜೀವನದಲ್ಲಿ ಸಾಧನೆ ಮಾಡಿ ಮುಂದೆ ಬನ್ನಿ, ಆದರೆ ನಿಮ್ಮನ್ನು ಬೆಳೆಸಿದವರನ್ನ ಮರೆಯಬೇಡಿ. ಎರಡನೆಯದು ಮನಸ್ಸಿಗೆ ತಂಪು ಬೇಕು, ಹಣ ಸಂಪಾದಿಸಿ ಆದರೆ ನೆಮ್ಮದಿಯನ್ನೂ ಸಂಪಾದಿಸಿ. ಮನೆಯನ್ನು ಕಟ್ಟಿಕೊಳ್ಳಿ, ಆದರೆ ಮನಸ್ಸಿನಲ್ಲಿ ಒಂದು ಸುಂದರವಾದ ಮನೆಯನ್ನು ಕಟ್ಟಿಕೊಳ್ಳಿ. ನೋವಿನಲ್ಲಿ ಮುಳುಗಬೇಡಿ. ದೇಹದ ನೋವು ಇರಬಹುದು, ಮನಸ್ಸಿನ ನೋವು ಇರಬಹುದು, ಜೀವನದಲ್ಲಿ ಸೋಲು ಬರಬಹುದು, ಆದರೆ ಅದೇ ನಿಮ್ಮ ಜೀವನದ ಕೊನೆಯ ಅಧ್ಯಾಯವಲ್ಲ. ಒಂದು ಅಧ್ಯಾಯ ಮುಗಿದರೆ ಮತ್ತೊಂದು ಅಧ್ಯಾಯ ಆರಂಭವಾಗುತ್ತೆ. ದೇವರ ಸ್ಮರಣೆ, ಒಳ್ಳೆಯ ಚಿಂತನೆ, ತಾಳ್ಮೆ ಮತ್ತು ಆತ್ಮವಿಶ್ವಾಸ ಇವುಗಳೊಂದಿಗೆ ಮುಂದೆ ಸಾಗಬೇಕು. ಹಾಗಾದರೆ ಈ ವಚನ ನಮಗೆ ಹೇಳುವ ಅಂತಿಮ ಸಂದೇಶ ಏನು ಅಂದರೆ, ಹೊರಗಿನ ಜಗತ್ತನ್ನು ಗೆಲ್ಲುವುದಕ್ಕಿಂತ ಮೊದಲು ನಮ್ಮೊಳಗಿನ ಗೊಂದಲವನ್ನು ಗೆಲ್ಲಬೇಕು. ಬೆಟ್ಟದಷ್ಟು ಸಮಸ್ಯೆ ಬಂದರೂ ಮನಸ್ಸಿನಲ್ಲಿ ಭಕ್ತಿಯ ಬೆಳಕು ಇದ್ದರೆ ದಾರಿ ಕಾಣಿಸುತ್ತೆ. ಚಂದ್ರಕಾಂತದ ಶಿಲೆಯಂತೆ ಮನಸ್ಸು ತಂಪಾಗಿದ್ದರೆ ಜೀವನದ ಬಿಸಿಯನ್ನು ಕೂಡ ಸಹಿಸಬಹುದು. ಮತ್ತು ದೇಹದ ನೋವು, ಮನಸ್ಸಿನ ನೋವು ಎಲ್ಲವನ್ನ ಮೀರಿ ದೇವರ ಸ್ಮರಣೆಯಲ್ಲಿ ಬದುಕಿದಾಗ ಜೀವನಕ್ಕೆ ಒಂದು ಹೊಸ ಅರ್ಥ ಸಿಗುತ್ತೆ ನೋಡಿ. ಇದೇ ಈ ವಚನದ ಸುಂದರ ಸಂದೇಶ. ಇಂದ್ರ ನೀಲಗಿರಿಯನೇರಿಕೊಂಡು ಚಂದ್ರಕಾಂತದ ಶಿಲೆಯ ನಪ್ಪಿಕೊಂಡು ಕೊಂಬ ಬಾರಿಸುತ್ತಾ ಎಂದಿಪ್ಪೆನೋ ಶಿವನೇ ನಿಮ್ಮ ನೆನೆವುತ್ತ ಎಂದಿಪ್ಪೆನೋ ಅಂಗಭಂಗವ ಮನಭಂಗವಳಿದು ನಿಮ್ಮನೆಂದಿಗೊಮ್ಮೆ ನೆರವೇರಯ್ಯ ಚನ್ನಮಲ್ಲಿಕಾರ್ಜುನ. ಈ ವಚನದ ಭಾವ ನಿಮ್ಮ ಮನಸ್ಸಿಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೂ ಕೂಡ ಈ ವಚನದ ಸಂದೇಶವನ್ನು ತಲುಪಲಿ ಎಂಬ ಉದ್ದೇಶದಿಂದ ಶೇರ್ ಮಾಡಿ. ಇಂತಹ ಅರ್ಥಪೂರ್ಣವಾದ ವಚನಗಳ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರವಾದ ವಚನದೊಂದಿಗೆ ಮತ್ತೆ ಭೇಟಿಯಾಗೋಣ. ಚನ್ನಮಲ್ಲಿಕಾರ್ಜುನನ ಕೃಪೆ ಎಲ್ಲರ ಮೇಲಿರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶರಣಾರ್ಥಿಗಳು.